ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಎಟಿಎಂ ಕಾರ್ಡ್ ಬಳಸ್ತಿರೋರಿಗೆ ಎಲ್ಲರಿಗೂ ಕೂಡ ಸರ್ಕಾರದಿಂದ 12 ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಈ ಕೆಲಸವನ್ನ ನೀವು ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಎಲ್ಪಿಜಿ ಕನೆಕ್ಷನ್ ಕಟ್ ಆಗತ್ತೆ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸ್ತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಯಾವ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸ್ತಾ ಇದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್. ಇದೇ ಏಪ್ರಿಲ್ 1ರಿಂದ 12 ಹೊಸ ರೂಲ್ಸ್ಗಳು ಜಾರಿ. ಏಪ್ರಿಲ್ 1 ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗುತ್ತಿದ್ದು, ಜನರ ದಿನನಿತ್ಯದ ವ್ಯಾವಹಾರಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುತ್ತಿವೆ. ಪ್ರತಿ ತಿಂಗಳು ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಎಲ್ಲ ಎಲ್ಪಿಜಿ ಗ್ರಾಹಕರಿಗೆ, ಬ್ಯಾಂಕ್ ಅಕೌಂಟ್ ಇರುವ ಎಲ್ಲ ಗ್ರಾಹಕರಿಗೆ, ರೈಲಿನಲ್ಲಿ ಪ್ರಯಾಣಿಸುವವರಿಗೆ, ಆಧಾರ್ ಕಾರ್ಡ್ ಇದ್ದವರಿಗೆ, 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ, ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯುತ್ತಿರುವವರಿಗೆ ಸೇರಿದಂತೆ ದೇಶದ ಎಲ್ಲ ರೈತರಿಗೂ ಕೂಡ ಒಟ್ಟು 12 ರೀತಿಯ ಹೊಸ ರೂಲ್ಸ್ಗಳು ಇಡೀ ದೇಶದಾದ್ಯಂತ ಜಾರಿಗೆ ಬರುತ್ತಿದ್ದು, ನಿತ್ಯ ಜೀವನದ ಸಾಕಷ್ಟು ನಿಯಮಗಳು ಬದಲಾಗುತ್ತಿವೆ. ಹೌದು, ಏಪ್ರಿಲ್ 1 ಬಂತೆಂದರೆ ಕೇವಲ ಹೊಸ ವರ್ಷದ ಆರಂಭವಲ್ಲ, ನಮ್ಮ ಜೇಬಿನ ಮೇಲೆ ಪರಿಣಾಮ ಬೀರುವ ಹೊಸ ನಿಯಮಗಳ ಆರಂಭ ಕೂಡ ಹೌದು. ಈ ವರ್ಷ ಅಂದರೆ 2026ರ ಏಪ್ರಿಲ್ 1ರಿಂದ ಕೇಂದ್ರ ಸರ್ಕಾರ ಹಲವು ಮಹತ್ವದ ಬದಲಾವಣೆಗಳನ್ನು ತರುತ್ತಿದೆ. ಹೊಸ ಆದಾಯ ತೆರಿಗೆ ಕಾಯ್ದೆ 2025 1966ರ ಹಳೆಯ ಕಾಯ್ದೆಯ ಬದಲಿಗೆ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರುತ್ತಿದೆ. ಇನ್ಮುಂದೆ ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಎಂಬ ಗೊಂದಲ ಇರುವುದಿಲ್ಲ. ಬದಲಿಗೆ ಕೇವಲ ಟ್ಯಾಕ್ಸ್ ಇಯರ್ ಎಂಬ ಒಂದೇ ವ್ಯವಸ್ಥೆ ಇರಲಿದೆ. ಇದು ತೆರಿಗೆ ಸಲ್ಲಿಕೆಯನ್ನು ಇನ್ನಷ್ಟು ಸುಲಭಗೊಳಿಸಲಿದೆ. ಎರಡನೆಯದು, 12 ಲಕ್ಷ ರೂಪಾಯಿಯವರೆಗೆ ಶೂನ್ಯ ತೆರಿಗೆ. ಹೊಸ ತೆರಿಗೆ ಪದ್ಧತಿಯನ್ನು ಆಯ್ದುಕೊಳ್ಳುವವರಿಗೆ ಇದು ಬಂಪರ್ ಸುದ್ದಿ. ಸೆಕ್ಷನ್ 87A ಅಡಿಯಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸಲಾಗಿದೆ. ಈಗ 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ನೀವು ಯಾವುದೇ ತೆರಿಗೆ ಪಾವತಿಸಬೇಕಾಗಿಲ್ಲ. ಸಂಬಳ ಪಡೆಯುವವರಿಗೆ ಸಿಗುವ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿದರೆ ಸುಮಾರು 12.75 ಲಕ್ಷ ರೂಪಾಯಿಯವರೆಗೆ ತೆರಿಗೆ ಇರುವುದಿಲ್ಲ. ಮೂರನೆಯದು, ಪ್ಯಾನ್ ಕಾರ್ಡ್ ಅರ್ಜಿಗೆ ಕೇವಲ ಆಧಾರ್ ಸಾಲದು. ಹೊಸ ಪ್ಯಾನ್ ಕಾರ್ಡ್ ಪಡೆಯಲು ಅಥವಾ ಅಪ್ಡೇಟ್ ಮಾಡಲು ಈಗ ನಿಯಮಗಳು ಕಠಿಣವಾಗಿವೆ. ಇಲ್ಲಿಯವರೆಗೆ ಆಧಾರ್ ಕಾರ್ಡ್ ಹೊಂದಿದ್ದರೆ ಸಾಕಿತ್ತು. ಆದರೆ ಏಪ್ರಿಲ್ 1ರಿಂದ ಹುಟ್ಟಿದ ದಿನಾಂಕದ ಪುರಾವೆಗಾಗಿ SSLC ಅಂಕಪಟ್ಟಿ ಅಥವಾ ಪಾಸ್ಪೋರ್ಟ್ ನೀಡುವುದು ಕಡ್ಡಾಯವಾಗಿದೆ. ಹಾಗೆಯೇ ಪ್ಯಾನ್ ಕಾರ್ಡ್ನಲ್ಲಿರುವ ಹೆಸರು ಆಧಾರ್ ಕಾರ್ಡ್ನಲ್ಲಿರುವಂತೆಯೇ ಇರಬೇಕು. ನಾಲ್ಕನೆಯದು, ರೈಲ್ವೆ ಟಿಕೆಟ್ ಕ್ಯಾನ್ಸಲೇಷನ್ ನಿಯಮ. ರೈಲು ಪ್ರಯಾಣಿಕರು ಈಗ ಹೆಚ್ಚಿನ ಜಾಗರೂಕರಾಗಿರಬೇಕು. ಈ ಮೊದಲು ರೈಲು ಹೊರಡುವ 4 ಗಂಟೆ ಮುಂಚಿತವಾಗಿ ಟಿಕೆಟ್ ಕ್ಯಾನ್ಸಲ್ ಮಾಡಿದರೆ ಸ್ವಲ್ಪ ರೀಫಂಡ್ ಸಿಗುತ್ತಿತ್ತು. ಆದರೆ ಇನ್ಮುಂದೆ ರೈಲು ಹೊರಡುವ 8 ಗಂಟೆಗಳ ಒಳಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿದರೆ ನಿಮಗೆ 1 ರೂಪಾಯಿ ಕೂಡ ವಾಪಸ್ ಸಿಗುವುದಿಲ್ಲ. ಐದನೆಯದು, ATM ಹಣ ವಿತ್ಡ್ರಾ ಶುಲ್ಕ. ಬ್ಯಾಂಕಿಂಗ್ ವ್ಯವಹಾರಗಳು ಈಗ ಸ್ವಲ್ಪ ದುಬಾರಿಯಾಗಲಿವೆ. HDFCನಂತಹ ಪ್ರಮುಖ ಬ್ಯಾಂಕುಗಳು UPI ಮೂಲಕ ATMನಲ್ಲಿ ಹಣ ಪಡೆಯುವ ಸೌಲಭ್ಯವನ್ನು ಉಚಿತ ಮಿತಿಯೊಳಗೆ ತಂದಿವೆ. ತಿಂಗಳಿಗೆ 5 ಬಾರಿಗಿಂತ ಹೆಚ್ಚು ಹಣ ಡ್ರಾ ಮಾಡಿದರೆ ಪ್ರತಿ ವಹಿವಾಟಿಗೆ 23 ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ. ಆರನೆಯದು, HRD ವಿನಾಯಿತಿಯಲ್ಲಿ ಬೆಂಗಳೂರು ಸೇರ್ಪಡೆ. ಬಾಡಿಗೆ ಮನೆಯಲ್ಲಿರುವ ಉದ್ಯೋಗಿಗಳಿಗೆ ಇದು ಸಿಹಿ ಸುದ್ದಿ. 50% HRD ವಿನಾಯಿತಿ ಪಡೆಯುವ ಮೆಟ್ರೋ ನಗರಗಳ ಪಟ್ಟಿಗೆ ಈಗ ಬೆಂಗಳೂರು, ಹೈದರಾಬಾದು ಮತ್ತು ಪುಣೆ ನಗರಗಳನ್ನು ಅಧಿಕೃತವಾಗಿ ಸೇರಿಸಲಾಗಿದೆ. ಇದರಿಂದ ಆ ನಗರಗಳಲ್ಲಿ ಕೆಲಸ ಮಾಡುವ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತು ಇತರರಿಗೆ ಹೆಚ್ಚಿನ ತೆರಿಗೆ ಉಳಿತಾಯವಾಗಲಿದೆ. ಏಳನೆಯದು, LPG ಸಿಲಿಂಡರ್ ಬೆಲೆ ಮತ್ತು KYC. ಪ್ರತಿ ತಿಂಗಳ 1ನೇ ತಾರೀಕಿನಂತೆ ಈ ಬಾರಿಯೂ ಗ್ಯಾಸ್ ಸಿಲಿಂಡರ್ ಬೆಲೆಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಗ್ಯಾಸ್ ಪಡೆಯುವವರು ಮಾರ್ಚ್ 31ರ ಒಳಗಾಗಿ ಈ KYC ಪೂರ್ಣಗೊಳಿಸದಿದ್ದರೆ ಏಪ್ರಿಲ್ 1ರಿಂದ ಅವರಿಗೆ ಸಿಗುವ ಸಬ್ಸಿಡಿ ಹಣ ನಿಂತು ಹೋಗುವ ಸಾಧ್ಯತೆ ಇದೆ. ಎಂಟನೆಯದು, ಇನ್ಶೂರೆನ್ಸ್ ಪಾಲಿಸಿ ಸರೆಂಡರ್ ನಿಯಮ. IRDAI ಹೊಸ ನಿಯಮದ ಪ್ರಕಾರ ನೀವು ಯಾವುದಾದರೂ ಜೀವ ವಿಮಾ ಪಾಲಿಸಿಯನ್ನು ಅರ್ಧದಲ್ಲೇ ನಿಲ್ಲಿಸಿದರೆ ನಿಮಗೆ ಸಿಗುವ ಹಣದ ಪ್ರಮಾಣ ಹೆಚ್ಚಾಗಲಿದೆ. ಗ್ರಾಹಕರಿಗೆ ಹೆಚ್ಚಿನ ಲಾಭ ನೀಡಲು ವಿಮಾ ಕಂಪನಿಗಳು ಈಗ ಸರೆಂಡರ್ ವ್ಯಾಲ್ಯೂ ಅನ್ನು ಹೆಚ್ಚಿಸಬೇಕಾಗುತ್ತದೆ. ಇದು ಪಾಲಿಸಿದಾರರಿಗೆ ದೊಡ್ಡ ರಿಲೀಫ್ ನೀಡಲಿದೆ. ಒಂಬತ್ತನೆಯದು, ಫಾಸ್ಟ್ ಟ್ಯಾಗ್ KYC ಕಡ್ಡಾಯ. ನಿಮ್ಮ ವಾಹನದ ಫಾಸ್ಟ್ ಟ್ಯಾಗ್ ಖಾತೆಗೆ KYC ಅಪ್ಡೇಟ್ ಆಗದಿದ್ದರೆ ಏಪ್ರಿಲ್ 1ರಿಂದ ಸಮಸ್ಯೆ ಎದುರಾಗಬಹುದು. ಬ್ಯಾಂಕುಗಳು KYC ಇಲ್ಲದ ಫಾಸ್ಟ್ ಟ್ಯಾಗ್ಗಳನ್ನು ಬ್ಲ್ಯಾಕ್ ಲಿಸ್ಟ್ ಅಥವಾ ಡಿಆಕ್ಟಿವೇಟ್ ಮಾಡಲಿವೆ.
ಇದರಿಂದ ಹೈವೇ ಟೋಲ್ಗಳಲ್ಲಿ ನೀವು ಡಬಲ್ ಚಾರ್ಜ್ ಪಾವತಿಸಬೇಕಾಗ ಬರಬಹುದು. 10ನೇದು ಔಷಧಿಗಳ ಬೆಲೆಯಲ್ಲಿ ಏರಿಕೆ. ರಾಷ್ಟ್ರೀಯ ಅಗತ್ಯ ಔಷಧಿಗಳ ಪಟ್ಟಿಯಲ್ಲಿರುವ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳ ಮೇಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಧಾರದ ಮೇಲೆ ನೋವು ನಿವಾರಕಗಳು, ಆಂಟಿಬಯೋಟಿಕ್ಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಔಷಧಿಗಳ ಬೆಲೆ 3% ರಿಂದ 5% ರಷ್ಟು ಹೆಚ್ಚಾಗಬಹುದು. 11ನೇದು ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ ಬದಲಾವಣೆ. ಎಸ್ಬಿಐ, ಐಸಿಐಸಿಐ ಮತ್ತು ಆಕ್ಸಿಸ್ ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ ನಿಯಮಗಳನ್ನು ಬದಲಿಸುತ್ತಿವೆ. ಇನ್ಮುಂದೆ ಬಾಡಿಗೆ ಪಾವತಿ ಮಾಡಿದರೆ ಯಾವುದೇ ರಿವಾರ್ಡ್ ಪಾಯಿಂಟ್ ಸಿಗುವುದಿಲ್ಲ. ಅಷ್ಟೇ ಅಲ್ಲದೆ ಕೆಲವು ಕಾರ್ಡ್ಗಳಲ್ಲಿ ವಿಮಾನ ನಿಲ್ದಾಣದ ಲಾಂಚ್ ಆಕ್ಸೆಸ್ ಪಡೆಯಲು ಕನಿಷ್ಠ ಖರ್ಚಿನ ಮಿತಿಯನ್ನು ಹೇರಲಾಗಿದೆ. 12ನೇದು ಹಳೆಯ ವಾಹನಗಳ ಸ್ಕ್ರಾಪೇಜ್ ಪಾಲಿಸಿ. ಪರಿಸರ ಮಾಲಿನ್ಯ ತಡೆಗಟ್ಟಲು ಸರ್ಕಾರ ಹಳೆಯ ವಾಹನಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ. 15 ವರ್ಷ ಹಳೆಯದಾದ ಸರ್ಕಾರಿ ವಾಹನಗಳನ್ನು ಕಡ್ಡಾಯವಾಗಿ ಸ್ಕ್ರಾಪ್ ಮಾಡಬೇಕು. ಜೊತೆಗೆ ಖಾಸಗಿ ವಾಹನಗಳ ರಿಜಿಸ್ಟ್ರೇಷನ್ ಶುಲ್ಕವನ್ನು ಕೂಡ ಏಪ್ರಿಲ್ 1ರಿಂದ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವು ಏಪ್ರಿಲ್ 1ರಿಂದ ಜಾರಿಯಾಗುತ್ತಿರುವ ಪ್ರಮುಖ ಬದಲಾವಣೆಗಳು. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯುಕ್ತವಾಗಬಹುದು. ಆದ್ದರಿಂದ ಈಗಲೇ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಹಣಕಾಸಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.